ನೋಡಿ 39 ಡಿಗ್ರಿ ಬಿಸಿಲಿದೆ. ಈ ಬಿಸಿಲಲ್ಲೂ ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ಅನ್ನ ಹಾಕೋಕ್ಕೋಸ್ಕರ. ಬನ್ನಿ ಅವ್ರಿಗೆ ಲಾಸ್ಟ್ ಇನ್ನು ಎರಡು ಬ್ಯಾಟ್ರಿ ಉಳಿದಿದೆ. ಈ ಬ್ಯಾಟ್ರಿನ ಅವ್ರಿಗೆ ಕೊಡೋಣ, ಇದರಿಂದ ಅವ್ರಿಗೆ ಉಪಯೋಗ ಆಗುತ್ತೋ ಇಲ್ವಾ ಅಂತ ತಿಳ್ಕೊಳೋಣ. ಯಜಮಾನ್ರೆ ನಮಸ್ತೆ, ಯಾವ ಊರು ನಿಮ್ದು? ನಮ್ಮ ಗೋಲ್ಬಾಯಿ ಸರ್. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಮಡಿ ಕಟ್ಟಾತಿದ್ದೀವಿ ಸರ್, ಕಬ್ಬಚ್ಚಕ್ಕೆ. ಊಟ ಮಾಡಿದ್ರಾ? ಊಟ ಐತ್ರಿ ಸರ್. ಇಷ್ಟು ಬಿಸಿಲಿದೆ ಆದ್ರೂ ಕೂಡ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ. ಹೌದು, ಬಿಸಿಲಲ್ಲಿ ಅಂದ್ರೆ ತುಂಬಾ ಜನ ಹೆಂಗೆ ಅಂದ್ರೆ ಇವಾಗ ಸೆಲೆಬ್ರಿಟಿಗಳು ಅವ್ರು ಇವ್ರು ನೋಡಿದ್ರೆ ಸನ್ಸ್ಕ್ರೀನು ಹಚ್ಕೊಬೇಕು, ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲಿದೆ ನಾನು ಆಚೆ ಹೋಗಕ್ಕಾಗಲ್ಲ ಅಂತಾರೆ. ನೀವು ಇಷ್ಟು ಕಷ್ಟಪಟ್ಟು ಈ ಬಿಸಿಲಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡಬೇಕ್ರಿ ಸರ್, ಮಾಡ್ದ ನಡೆಯಂಗಿಲ್ರಿ ನಮ್ಗೆ. ರೈತಿಗೆ ತಗದ ಹಂಗ ರೈತ ಒಟ್ನಲ್ಲಿ ರಾತ್ರಿ ಹಗಲು ಅಂದಲೇ ದುಡಿಲೇಬೇಕು. ಬಿಸಿಲು ಅನ್ನಂಗಿಲ್ರಿ, ಮಳಿ ಅನ್ನಂಗಿಲ್ಲ. ಓಕೆ, ನಾವು ಒಬ್ಬ ರೈತನ ಮಗನೇ. ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಟ್ರಿ ತೊಗೊಂಬಂದಿದ್ದು ಕೊಡೋಣ ಅಂತ. ಈ ಬ್ಯಾಟ್ರಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ರಾತ್ರಿ ನೇರ್ಸಕ್ಕೆ ಅನುಕೂಲ ಆಗುತ್ತೆ. ರಾತ್ರಿ ನೀರು ಹಾಯ್ಸಕ್ಕೆ ಅನುಕೂಲ ಆಗುತ್ತೆ. ನಿಮ್ದು ಎಷ್ಟು ಎಕರೆ ಜಮೀನಿದೆ? ನಮ್ದು ಒಂದು 2 ಎಕರೆ ಐತ್ರಿ ಸರ್. ರಾತ್ರಿ ಹೊತ್ತು ಇಲ್ಲೆಲ್ಲ ನೀರು ಹಾಯ್ಸಕ್ಕೆ ಬರ್ತೀರಲ್ಲ, 2 ಗಂಟೆ 3 ಗಂಟೆಲಿ ಕರೆಂಟ್ ಯಾವಾಗ ಬರುತ್ತೆ ಅವಾಗ ಏನೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತೀರಾ? ಹೌದು ರೀ, ಮತ್ತೆ ಹುಳ ಬಿಟ್ಟಿರ್ತಾವನ್ನ ಎಲ್ಲ ನೋಡ್ಕೊಂಡು ಇದು ಮಾಡ್ಕೊರಿ. ಬೆಳಕು ಬೇಕ್ರಿ, ಇದನ್ನೆಲ್ಲ ಗೊತ್ತಿ ಕುಡಿಬೇಕ್ರಿ ಸರ್. ರಾತ್ರಿ 3 ಗಂಟೆಗೆ ಬರ್ತಾವೆ. ಹೌದು, ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕರೆಂಟ್ ಬರುತ್ತೆ. ಈ ಟೈಮಲ್ಲಿ ನೀವು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀರಾ, ನಿಮಗೆ ಭಯ ಆಗಲ್ವಾ? ಯಾವ ಥರ ನೀವು ಬೆಳಕಿಗೋಸ್ಕರ ಅನುಕೂಲ ಮಾಡ್ಕೊಂಡಿದ್ದೀರಾ? ಏನು ಸಣ್ಣ ಮೊಬೈಲ್ದವ್ರಿ, ಅದರಿಂದ ಬೆಳಕಿಂದ ಇದು ಮಾಡ್ತೀವಿ. ಗೊತ್ತಾಗತ್ತೆ. ಈ ಬ್ಯಾಟ್ರಿ ನಿಮ್ಗೆ ಅನುಕೂಲ ಆಗುತ್ತಾ? ಅನುಕೂಲ ಆಗತ್ತೆ. ಓಕೆ.